ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಬೆಂಗಳೂರು ಆಧಾರ್ ಕಾರ್ಡ್ ಭಾರತದ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರಮುಖ ಗುರುತಿನ ದಾಖಲೆ. ಈ 12 ಅಂಕಿಯ ವಿಶಿಷ್ಟ ಸಂಖ್ಯೆ ವ್ಯಕ್ತಿಯ ಹೆಸರು, ಫೋಟೋ, ಬಯೋಮೆಟ್ರಿಕ್ ಮಾಹಿತಿ ಹಾಗೂ ವಿಳಾಸವನ್ನು ಒಳಗೊಂಡಿರುತ್ತದೆ. ಆದರೆ ವಿಳಾಸ ಬದಲಾಗಿದೆಯೇ ಅಥವಾ ಅದರಲ್ಲಿ ದೋಷವಿದೆಯೇ? ಚಿಂತಿಸಬೇಡಿ. ನೀವು ಮನೆಯಲ್ಲಿಯೇ ಕುಳಿತು ನಿಮ್ಮ ಆಧಾರ್ ವಿಳಾಸವನ್ನು ಸುಲಭವಾಗಿ ನವೀಕರಿಸಬಹುದು. ಆಧಾರ್ ವಿಳಾಸವನ್ನು ನವೀಕರಿಸುವ ವಿಧಾನ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ UIDAI ಆನ್ಲೈನ್ ಹಾಗೂ ಆಫ್ಲೈನ್ ಎರಡೂ ಮಾರ್ಗಗಳಲ್ಲಿ ವಿಳಾಸ ಬದಲಾವಣೆ ಸೌಲಭ್ಯ ಒದಗಿಸುತ್ತಿದೆ. ಆದರೆ ಬಯೋಮೆಟ್ರಿಕ್ ನವೀಕರಣಕ್ಕಾಗಿ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡಬೇಕಾದರೂ ವಿಳಾಸ ಬದಲಾವಣೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ನಿರ್ವಹಿಸಬಹುದು. ಆನ್ಲೈನ್ ಮೂಲಕ ವಿಳಾಸ ನವೀಕರಣ ಮಾಡುವ ಪ್ರಕ್ರಿಯೆ. UIDAI ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿರಿ. https://myAadhar.uidi.gov.in ನಿಮ್ಮ ಆಧಾರ್ ಸಂಖ್ಯೆ, ಕ್ಯಾಪ್ಚಾ ಕೋಡ್ ನಮೂದಿಸಿ ಮತ್ತು OTP ಮೂಲಕ ಲಾಗಿನ್ ಆಗಿ. ವಿಳಾಸವನ್ನು ನವೀಕರಿಸಿ ಆಯ್ಕೆ ಮಾಡಿ. ಮಾರ್ಗಸೂಚಿಗಳನ್ನು ಓದಿದ ಬಳಿಕ ಮುಂದುವರಿಸಿ ಬಟನ್ ಒತ್ತಿ. ಹೊಸ ವಿಳಾಸವನ್ನು ನಮೂದಿಸಿ. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಆನ್ಲೈನ್ ಪಾವತಿಗಾಗಿ ₹50 ಶುಲ್ಕವನ್ನು ಭರಿಸಿ. ಪಾವತಿ ಯಶಸ್ವಿಯಾದ ನಂತರ SRN ಸಂಖ್ಯೆ ಸಿಗುತ್ತದೆ. ಇದನ್ನು ಬಳಸಿ ನಿಮ್ಮ ನವೀಕರಣ ಸ್ಥಿತಿಯನ್ನು ಟ್ರ್ಯಾಕ್ ಮಾಡಬಹುದು. ನಿಮಗೆ ಅಗತ್ಯವಿರುವ ದಾಖಲೆಗಳು. ನಿಮ್ಮ ಆಧಾರ್ ವಿಳಾಸವನ್ನು ನವೀಕರಿಸಲು ಈ ದಾಖಲೆಗಳಲ್ಲಿ ಯಾವುದಾದರೂ ಒಂದು ಅಗತ್ಯವಿರುತ್ತದೆ. ಬ್ಯಾಂಕ್ ಪಾಸ್ಬುಕ್ ಅಥವಾ ಸ್ಟೇಟ್ಮೆಂಟ್, ಪಡಿತರ ಚೀಟಿ, ಮತದಾರರ ಗುರುತಿನ ಚೀಟಿ, ವಿದ್ಯುತ್, ನೀರು, ಅನಿಲ ಅಥವಾ ದೂರವಾಣಿ ಬಿಲ್, ವಿಮಾ ಪಾಲಿಸಿ ಅಥವಾ ಆಸ್ತಿ ತೆರಿಗೆ ರಸೀದಿ. ನಮೂದು ಮಾಡಿದ ವಿಳಾಸ. ಎಷ್ಟು ದಿನಗಳಲ್ಲಿ ನವೀಕರಿಸಲಾಗುತ್ತದೆ? UIDAI ಪ್ರಕಾರ ವಿಳಾಸ ಬದಲಾವಣೆ ಪ್ರಕ್ರಿಯೆಗೆ 30 ದಿನಗಳವರೆಗೆ ಸಮಯ ಬೇಕಾಗಬಹುದು. ಅರ್ಜಿಯನ್ನು ಸಲ್ಲಿಸಿದ ಬಳಿಕ ನಿಮಗೆ URN ಅಪ್ಡೇಟ್ ರಿಕ್ವೆಸ್ಟ್ ನಂಬರ್ ಸಿಗುತ್ತದೆ. ಇದನ್ನು ಬಳಸಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಬಹುದು. ನವೀಕರಣ ಪೂರ್ಣಗೊಂಡ ನಂತರ ಆಧಾರ್ ವಿಳಾಸವನ್ನು ಯಶಸ್ವಿಯಾಗಿ ನವೀಕರಿಸಿದ ನಂತರ ನೀವು UIDAI ವೆಬ್ಸೈಟ್ ಮೂಲಕ ನಿಮ್ಮ ಹೊಸ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಆದರೆ ಇದಕ್ಕಾಗಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.